ಬುಧವಾರ ಬೆಳಿಗ್ಗೆ ಇವತ್ತೇನು ಮಿನಿ ವ್ಲಾಗ್ಸ್ ಮಾಡಬೇಕಂತ ಮಾಡಲಿಲ್ಲ, ರ್ಯಾಂಡಮ್ ಆಗಿ ಒಂದು ಶುರು ಮಾಡಿಕೊಂಡೆ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲ ಈ ಒಂದು ಗ್ರೇವಿ ಸೂಟ್ ಆಗುತ್ತೆ ಅನಿಸುತ್ತೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಂತ ಶುರು ಮಾಡಿಕೊಂಡೆ. ನಾವು ನಾರ್ಮಲಾಗಿ ಟೊಮೊಟೊ ಗೊಜ್ಜು ಮಾಡ್ತೀವಿ. ನಾವು ಟೊಮೊಟೊನ ಕಟ್ ಮಾಡಿಬಿಟ್ಟು ಮಾಡ್ತೀವಿ. ಬಟ್ ಈ ಒಂದು ಗ್ರೇವಿಗೆ ಟೊಮೊಟೊನ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಒಂದು ಈರುಳ್ಳಿ, ಕರಿಬೇವನ್ನ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವೇನು ಟೊಮೆಟೊ ರುಬ್ಬಿರ್ತೀವಿ ಆ ಗ್ರೇವಿನ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಎಗ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಟೊಮೊಟೊದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಈ ಒಂದು ಗ್ರೇವಿ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿನೂ ರುಬ್ಕೊಂಡಿದ್ದೆ. ನಮ್ಮ ಚೆರಿ ಮತ್ತು ಸಾನು ಫುಲ್ಲು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇನ್ನು ಇವತ್ತು ವೆದರ್ ಸ್ವಲ್ಪ ಮಳೆ ವಾತಾವರಣ ಇದ್ದಿದ್ದರಿಂದ ಕರೆಂಟ್ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತರಕಾರಿನೂ ಒಂದೊಂದೇ ಉಳ್ಕೊಂಡಿತ್ತು. ಮೂಲಂಗಿ ಮತ್ತು ಹೀರೆಕಾಯಿ ಮತ್ತು ನುಗ್ಗೆಕಾಯಿನೂ ಸ್ವಲ್ಪ ಉಳ್ದೋಗಿತ್ತು, ಫ್ರೀಝರಲ್ಲಿ ಇಟ್ಟಿದ್ದೆ. ಅದನ್ನೇ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನನಗೂ ಡೈಲಿ ಮಾಡಿರೋ ಕೆಲಸಗಳನ್ನೇ ಮಾಡಿ ಮಾಡಿ ಬೇಜಾರಾಗೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಒಟ್ಟಿಗೆ ಎಲ್ಲ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ಟು ಸಂಜೆವರೆಗೂ ಫ್ರೀಯಾಗಿರೋಣ, ಚೆರಿನೂ ಸಾನೂ ನೋಡಿಕೊಂಡು ಅಂತ ಹೇಳಿ ಅಡುಗೆ ಕೆಲಸನೂ ಬೆಳಗ್ಗೆನೇ ಮುಗಿಸ್ಕೊಂಡೆ. ಈ ರೀತಿ ಕೆಲವೊಂದು ದಿನ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋದ್ರಿಂದ ಸಂಜೆ ತನಕ ನೆಮ್ಮದಿಯಾಗಿ ಫ್ರೀಯಾಗಿರ್ಬೋದು.